ಸರ್ ಸಿನಿಮಾ ಹೆಂಗಿತ್ತು? ನಿಮ್ಗೇನು ಇಷ್ಟ ಆಯಿತು ಸರ್ ಸಿನಿಮಾ? ತುಂಬ ಚೆನ್ನಾಗಿದೆ. ರಘು ಅವರು ನಿರ್ದೇಶಕರು ತುಂಬ ಆತ್ಮೀಯರು, ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಕತೆ ತೊಗೊಂಡಿರೋ ಲೈನು ಪುರಾಣಗಳಿಂದೆಲ್ಲ ಒಂದು ಜಾಯಿನ್ ಮಾಡಿರುವಂಥ ಒಂದು ಲೈನ್ ಇದೆಯಲ್ಲ, ತುಂಬ ಇಷ್ಟ ಆಯಿತು ನನಗೆ. ಆ್ಯಕ್ಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದೆ. ಎಲ್ಲರೂ ಕರ್ನಾಟಕ ಜನತೆ ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ನಾನು. ಒಳ್ಳೆ ಒಂದು ಸಿನಿಮಾ ಹಯಗ್ರೀವ ನೋಡಿ ಎಲ್ಲರೂ. ಸರ್ ಹಯಗ್ರೀವ ಮೂವಿಲಿ ನೀವು ಒಂದು ಡಾಕ್ಟರ್ ರೋಲ್ ಮಾಡಿದ್ದೀರಾ. ಸೊ ನಿಮಗೆ ಎಷ್ಟು ಖುಷಿ ಇದೆ ಸರ್? ಆ್ಯಂಡ್ ಈ ಮೂವಿ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಮೂವಿ ಚೆನ್ನಾಗಿ ಬಂದಿದೆ, ಕಥೆನೂ ಚೆನ್ನಾಗಿದೆ. ಸೊ ಮೇಕಿಂಗು ಇಷ್ಟ ಆಯಿತು. ನನ್ನ ಪಾತ್ರ ಚಿಕ್ಕದಾದರೂ ಐ ಥಿಂಕ್ ಒಂದು ತಿರುವು ಕೊಡುವಂಥ ಪಾತ್ರ ಆಗಿತ್ತು. ಸೊ ಐ ಆಮ್ ವೆರಿ ಹ್ಯಾಪಿ. ಆಲ್ ದಿ ಬೆಸ್ಟ್ ಟು ಇದು, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ ಹಯಗ್ರೀವ ಮೂವಿ ಲೈಕ್ ಅಂದ್ರೆ ಇವಾಗ ಆಡಿಯನ್ಸ್ ತುಂಬ ಇಷ್ಟಪಡ್ತಾ ಇದ್ದಾರೆ, ಲೈಕ್ ಹೊಸ ಕಂಟೆಂಟು ಅಂತ. ಸೊ ನಿಮ್ಗೆ ಹೆಂಗೆ ಅನಿಸ್ತು ಸರ್ ಮೂವಿ? ನನಗೆ ಖುಷಿ ಆಯಿತು. ಅಂದರೆ ತುಂಬ ವರ್ಷ ಆದಮೇಲೆ ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಸಿನಿಮಾ ನೋಡೋಕ್ಕೆ ನನಗೆ ಸಿಕ್ತು. ಖುಷಿ ಆಯಿತು. ಎಂಟೈರ್ ಸಿನಿಮಾ ಅದರ ಕಂಟೆಂಟ್ ಆಗಲಿ ಅಥವಾ ಅದರ ಮೇಕಿಂಗ್ ಆಗಲಿ ಎಲ್ಲ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಟಿಂಗ್ ಅಂತ ಬಂದಾಗ ಹೀರೋಯಿನ್ ಆಗಲಿ ಅಥವಾ ವಿಲನ್ ಆಗಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ್ಯಂಡ್ ಹೀರೋ ಕೂಡ. ನೀವೆಲ್ಲರೂ ಇದನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಈಗಿರೋ ಕನ್ನಡದ ಸ್ಥಿತಿ ನಿಮಗೆ ಗೊತ್ತು. ನೀವುಗಳು ಥಿಯೇಟ್ರಿಗೆ ಬಂದು ಅದನ್ನು ಸಪೋರ್ಟ್ ಮಾಡಿದ್ರೆ ಮೇಕರ್ಸ್ಗೂ ಖುಷಿ ಆಗುತ್ತೆ, ಅದಕ್ಕೆ ದುಡ್ಡು ಹಾಕ್ತವ್ರಿಗೂ ಖುಷಿ ಆಗುತ್ತೆ, ಒಂದು ಸ್ವಲ್ಪ ಜೀವನಗಳು ನಡೆಯುತ್ತೆ. ಯಾಕಂದರೆ ತುಂಬ ಜನ ಇದನ್ನು ನಂಬಿ ಊಟ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ವರದಿಯನ್ನು ನಾನು ಹೇಳ್ತೀನಿ. ನಾನು ನೋಡಿದ್ದೀನಿ ಸಿನಿಮಾನ, ತುಂಬ ಖುಷಿಯಾಗಿದೆ. ನೀವೆಲ್ಲರೂ ಇಷ್ಟಪಡ್ತೀರ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಹಯಗ್ರೀವನ ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಲೈಕ್ ನಮಗೇನು ಅಂದರೆ ಪುರಾಣಗಳನ್ನೆಲ್ಲ ಒಂದು ಸರಿ ಕಣ್ಣು ಮುಂದೆ ಬಂದಂಗಾಯಿತು. ಗೆಳೆಯ ಡೈರೆಕ್ಟರ್ ರಘುಕುಮಾರ್ ಫಸ್ಟ್ ಅಟೆಂಪ್ಟು. ವಿಶ್ ಯು ಗುಡ್ ಲಕ್. ಸುನೀಲ್ ಸರ್ನ ಮತ್ತು ಆ ರೀತಿ ಗೆಟಪಲ್ಲಿ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಧನ್ವೀರ್ ಅವರು ಅಷ್ಟೇ ವೆರಿ ಗುಡ್ ಲುಕಿಂಗ್. ಯಾಕೆ ಪೊಲೀಸ್ ಗಡ್ಡ ಮತ್ತು ಇದೇನು ಬಿಡೋಕ್ಕೆ ಅಂತ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರಲ್ಲ, ಅದು ತುಂಬ ಸೂಟಬಲ್ ಅನ್ನಿಸ್ತು. ಓವರಾಲ್ ಒಳ್ಳೆ ಮೂವಿ ರಿಲೀಸ್ ಆಗಿದೆ. ದಯವಿಟ್ಟು ನಿಮ್ಮ ಹತ್ತಿರ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ. ಥ್ರಿಲ್ಲರ್ ಸಸ್ಪೆನ್ಸ್ ಎಂಜಾಯ್ ಮಾಡ್ತೀರಾ. ನೈಸ್. ಸರ್ ಸಿನಿಮಾ ನೋಡಿ ನಿಮ್ಗೆ ಏನು ಅನಿಸ್ತು ಸರ್ ಹಯಗ್ರೀವ ನೋಡಿ? ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ. ಕಾನ್ಸೆಪ್ಟು ಹಳೇ ಒಂದು ಮನುಷ್ಯನ ತಲೆಗೆ ಒಂದು ಮನುಷ್ಯನ ಬಾಡಿಗೆ ಪ್ರಾಣಿ ತಲೆನ ಹೇಗೆ ಜಾಯಿನ್ ಮಾಡಿ ಮುಂಚೆಯಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ, ಅದನ್ನು ಡಿಫ್ರೆಂಟಾಗಿ ಇಲ್ಲಿ ತೋರಿಸೋಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಧನ್ವೀರ್ ಅವ್ರದ್ದು ಆ್ಯಂಡ್ ಅಶ್ವಿನ್ ಅವ್ರದ್ದು ಕಾಂಬಿನೇಷನ್, ಸುನಿಲ್ ರಾವ್ ಅವ್ರದ್ದು ಆ್ಯಕ್ಟಿಂಗ್ ಅಂತೂ ನಾನು ಫಸ್ಟ್ ಆಫ್ ಆಲ್ ಅವ್ರ ಆ್ಯಕ್ಟಿಂಗ್ಗೆ ಫ್ಯಾನ್ ಆಗಿದ್ದೆ. ಬಟ್ ಇದು ನೋಡಿ ಇನ್ನೂ ತುಂಬ ಖುಷಿಯಾಯಿತು. ಸೊ ಓವರಾಲ್ ಆಗಿ ಬ್ಯೂಟಿಫುಲ್ ಆಗಿದೆ. ಸೊ ಡೆಫಿನೆಟಾಗಿ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಸೊ ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ. ಥ್ಯಾಂಕ್ ಯು.